ಬೆಂಗಳೂರಲ್ಲಿ ಮಿತಿ ಮೀರಿದ ಬಿಎಂಟಿಸಿ ಸಿಬ್ಬಂದಿಯ ದರ್ಪ. ಯಾಕಪ್ಪ ಬಸ್ ನಿಲ್ಸಿದೀಯಾ ಅಂತ ಅಂದಿದ್ದೇ ತಪ್ಪಾಯಿತು ನೋಡಿ. ವ್ಯಕ್ತಿಯನ್ನ ನಿಂದಿಸಿ ಏಕಾಏಕಿ ಹಲ್ಲೆಗೆ ಮುಂದಾಗಿದ್ದಾರೆ ಬಿಎಂಟಿಸಿಯ ಸಿಬ್ಬಂದಿ. ಏಕಾಏಕಿ ಹಲ್ಲೆಗೆ ಮುಂದಾಗಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ. ಬಿಎಂಟಿಸಿ ಡ್ರೈವರ್ ದುರ್ವರ್ತನೆ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಸ್ತೆ ಎರಡೂ ಬದಿಯಲ್ಲಿ ಬಿಎಂಟಿಸಿ ಬಸ್ ನಿಲ್ಲಿಸಿದಂತಹ ಚಾಲಕರು ಬೇಕಾಬಿಟ್ಟಿ ಬಸ್ ಅನ್ನ ನಿಲ್ಲಿಸಿದ್ರೆ ಹೇಗ್ ಹೋಗೋದು ಅಂತ ವ್ಯಕ್ತಿ ಕೇಳ್ತಾರೆ. ಇದನ್ನಲ್ಲಿ ಕೇಳೋದಕ್ಕೆ ನೀನ್ ಯಾರು ಅಂತ ಹೇಳಿ ಬಿಎಂಟಿಸಿ ಚಾಲಕ ದರ್ಪವನ್ನ ಮೆರೆದಿದ್ದಾನೆ. ಸುಮನಹಳ್ಳಿ ಬಿಎಂಟಿಸಿ ಡಿಪೋ ಮುಂದೆ ಭಾರಿ ಹೈ ಡ್ರಾಮಾ ನಡೆದಿದೆ. ಯಾವ ಕೆಲ್ಸಕ್ಕೆ ಬಂದಿದೆಯೋ ಅದನ್ನ ಮುಗಿಸ್ಕೊಂಡು ಹೋಗು, ಆಟೋನು ಇಲ್ಲೇ ಪಾರ್ಕ್ ಮಾಡ್ತಾರೆ, ಮೊದಲು ಅದನ್ನ ಪ್ರಶ್ನಿಸು. ಲಗ್ಗೆರೆ ಸುಮನಹಳ್ಳಿ ಸಂಪರ್ಕಿಸುವ ಒನ್ ವೇ ಸರ್ವಿಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಎಂಡಿ ಅವರೇ ಇದೇನಾ ನಿಮ್ಮ ಸಿಬ್ಬಂದಿ ನಡೆದುಕೊಳ್ಳುವಂತಹ ರೀತಿ ಅಂತ ದೂರು ಕೊಡೋದಕ್ಕೆ ಹೋದ್ರೂ ಕೂಡ ದೂರನ್ನ ದಾಖಲಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು. ನಿಂದಿಸಿದ್ದಾರೆ ಅನ್ನೋ ದಾಖಲೆ ಇದ್ರೆ ತನ್ನಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸರ್, ಇದು ಲಗ್ಗೆರೆಯಿಂದ ಸುಮ್ಮನಹಳ್ಳಿಗೆ ಹೋಗೋ ಸರ್ವಿಸ್ ರೋಡ್. ಇದು ಈ ಸರ್ವಿಸ್ ರಸ್ತೆ ಒನ್ ವೇ ಇದೆ. ಆ್ಯಕ್ಚುಲಿ ಟೂ ವೀಲರು ಕಾರು ಎಲ್ಲ ಪಾಸ್ ಆಗುತ್ತೆ. ನಾನು ಇದರೊಳಗೆ ಪಾಸ್ ಆಗಿ ಬಂದೆ. ಒನ್ ವೇ ಇಂದ ಬಸ್ ಬಂತು. ನಾನು ಬಸ್ ಅವ್ರನ್ನ ಕೇಳಿದೆ, ಅಣ್ಣ ಒಂದು ಬಸ್ ಆಲ್ರೆಡಿ ಪಾರ್ಕ್ ಮಾಡಿದ್ದೀರಾ, ಇದು ಸರ್ವಿಸ್ ರಸ್ತೆ, ಅರ್ಧ ರೋಡು ಬಸ್ ಪಾರ್ಕ್ ಆಗಿದೆ, ಇನ್ನು ಅರ್ಧ ರೋಡ್ ನೀವೇ ಬಂದರೆ ಈ ಕಡೆಯಿಂದ ಒನ್ ವೇ ಹೋಗೋರು ಹೆಂಗೆ ಹೋಗ್ತಾರೆ? ಇಷ್ಟೇ ನಾನು ಕೇಳಿದ ಉದ್ದೇಶಕ್ಕೆ ಏನು ಮಾಡಿದ್ರು, ಇಲ್ಲೇ ಊಟ ಮಾಡ್ತಿದ್ದು ಎಲ್ಲ ಡ್ರೈವರ್ಸು ಒಂದು 4 ಜನ ಬಂದರು. ಕೆಲವ್ರು ಬಂದು ಒಳ್ಳೆ ರೀತಿಯೇ ಕೇಳಿದ್ರು, ನೋಡು ಮಗ ನೀನೇನು ಕೆಲ್ಸಕ್ಕೆ ಬಂದಿದ್ಯಾ ಮಾಡ್ಕೊಂಡು ಆರಾಮಾಗಿ ಹೋಗು, ಸುಮ್ಮನೆ ನಿನಗೆ ಯಾಕೆ ಇವೆಲ್ಲ ಅಂತ ಕೇಳಿದ್ರು. ನಾನು ಅಣ್ಣ ನಮ್ಮ ಪಬ್ಲಿಕ್ ಆಗಿ ಕೇಳೋದು ತಪ್ಪ, ನಾನು ಇದೇ ರೋಡ್ ಹೋಗ್ತೀನಿ, ಸಪೋಸ್ ಏನೋ ಒನ್ ವೇಯಿಂದ ಒಂದು ಬಸ್ ಏನು ಹೆಚ್ಚು ಕಮ್ಮಿ ಮಾಡಿದ್ರೆ ನನಗೂ ಫ್ಯಾಮಿಲಿ ಇರುತ್ತೆ, ತೊಂದರೆ ಯಾರು ಯಾರಿಗೆ ಓಡೆ ಅಂತ ಕೇಳಿದೆ. ಅದಕ್ಕೆ ಅವ್ರಂದ್ರು, ಕೆಲವರು ಇನ್ನೊಂದು 2-3 ಜನ ಬಂದರು. ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಎಲ್ಲಂದ್ರಲ್ಲಿ ಬಿಎಂಟಿಸಿ ಬಸ್ಗಳನ್ನ ನಿಲ್ಲಿಸೋದು ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಅದರಲ್ಲೂ ಒನ್ ವೇ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಸ್ಥಳದಲ್ಲಿ? ಈಗ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಯಾಕೆ ತೆಗೆದುಕೊಳ್ತಾ ಇಲ್ಲ, ಕ್ರಮ ಯಾಕಿಲ್ಲ ಅಂತ? ರಮ್ಯಾ, ಬಿಎಂಟಿಸಿ ಚಾಲಕರು ಸಾರ್ವಜನಿಕರ ಜೊತೆಗೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಈ ಹಿಂದಿನಲ್ಲೂ ಕೂಡ ಕೇಳ್ಬರ್ತಾ ಇರುವಂತಹ ವಿಚಾರ. ಇದಕ್ಕೆ ಪೂರಕ ಎನ್ನುವಂತೆ ಲಗ್ಗೆರೆ ಮತ್ತೆ ಸುಮನಹಳ್ಳಿ ಮಾರ್ಗದ ನಡುವೆ ಸರ್ವಿಸ್ ರಸ್ತೆಯಲ್ಲಿ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಒನ್ ವೇದಲ್ಲಿ ಬಿಎಂಟಿಸಿ ಬಸ್ ಬಂದು ಇತರ ವೆಹಿಕಲ್ ಗಳು ಪಾಸ್ ಆಗದಿತ್ತಿರುವಂತಹ ನಿಟ್ಟಿನಲ್ಲಿ ಒಂದು ಬಸ್ ಅನ್ನ ಪಾರ್ಕ್ ಮಾಡ್ತಾರೆ. ಇದನ್ನ ಪ್ರಶ್ನೆ ಮಾಡುವಂತಹ ಸಾರ್ವಜನಿಕರು ಮಾಡ್ತಾರೆ. ಸರ್, ನೀವು ಬಸ್ ಅನ್ನ ಇಲ್ಲಿ ನಿಲ್ಸಿದ್ರೆ ಇತರ ವೆಹಿಕಲ್ ಗಳು ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಬಸ್ ಅನ್ನ ಬೇರೆ ಕಡೆಗೆ ನೀವು ಸ್ವಲ್ಪ ಮುಂದೆ ಹೋಗಿ ಪಾರ್ಕ್ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಆ ಸಾರ್ವಜನಿಕರ ಸಲಹೆಯನ್ನ ಬಿಎಂಟಿಸಿ ಡ್ರೈವರ್ ಅದನ್ನು ತಾಳ್ಮೆಯಿಂದ ತಗೊಂಡು ಬಸ್ ಅನ್ನ ಮುಂದೆ ನಿಲ್ಲಿಸಬಹುದಾಗಿತ್ತು. ಆದ್ರೆ ಆ ಕೆಲಸವನ್ನ ಮಾಡಲಿಲ್ಲ. ಅದ್ರ ಬದಲಾಗಿ ಅಲ್ಲಿದ್ದಂತಹ ಸುಮನಹಳ್ಳಿ ಡಿಪೋದ ಪಕ್ಕನೆ ಇದ್ದಂತಹ ಒಂದು 5-6 ಬಿಎಂಟಿಸಿ ಚಾಲಕರು ಬಂದು ಆ ಒಬ್ಬ ಸಾರ್ವಜನಿಕರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿನ್ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗು ಅನ್ನುವಂತ ದರ್ಪವನ್ನ ತೋರುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ಜೊತೆಗೆ ಪ್ರಯಾಣಿಕರ ಜೊತೆಗೆ ಸೌಮ್ಯದಿಂದ ವರ್ತನೆ ಮಾಡ್ಬೇಕು ಅನ್ನುವಂತಹ ಒಂದು ಮಾತನ್ನ ಪದೇ ಪದೇ ನಿಗಮಗಳು ಹೇಳ್ತಾ ಇದ್ರು ಕೂಡ ಅದರ 4 ನಿಗಮಗಳು ಹೋಲಿಸಿದ್ರೆ ಬಿಎಂಟಿಸಿ ಚಾಲಕರ ಈ ರೀತಿಯಾದಂತಹ ಒಂದು ದುಂಡಾವರ್ತನೆ ಇದೆಯಲ್ಲ, ಇದು ಮಿತಿ ಮೀರ್ತಾ ಇದೆ. ಜೊತೆಗೆ ಈ ವಿಚಾರವನ್ನ ಸಾರ್ವಜನಿಕರು ನಿಗಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಆದ್ರೂ ಕೂಡ ನಮ್ಗೆ ಈ ಕುರಿತಂತೆ ನೀವು ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ, ಆಮೇಲೆ ನಾವು ಆ ಒಂದು ಸಿಬ್ಬಂದಿಯ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾರೆ. ಬಿಟ್ರೆ ಪ್ರಯಾಣಿಕರಿಂದ ಈ ರೀತಿಯಾದಂತಹ ದೂರುಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ಒಂದು ಮನವಿನೂ ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.